KRS ಪಕ್ಷದ ಕಾರ್ಯಕರ್ತರದು, ಅದರ ರಾಜ್ಯ ಮಟ್ಟದ ನಾಯಕರದು ಏನೋ ಒಂದು ನಿರ್ಧಾರ ಇರುತ್ತೆ. ಇದರಲ್ಲಿ ಏನು ತಪ್ಪಿದೆ? ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಸಮೇತ ತಮ್ಮ ಆಸ್ತಿಯನ್ನ ಘೋಷಣೆ ಮಾಡ್ತಾರೆ. ಸೊ ನೀವು ಸರ್ಕಾರಿ ಇಡೀ ವ್ಯವಸ್ಥೆಯನ್ನ ನೀವು ನಿಯಂತ್ರಣ ಮಾಡುವಂತರು, ಇಡೀ ವ್ಯವಸ್ಥೆಯನ್ನ ನೀವು ಪ್ರಶ್ನೆ ಮಾಡುವಂತರು, ಇಡೀ ವ್ಯವಸ್ಥೆಯಲ್ಲಿ ಎಲ್ಲೇ ಲೋಪ ಆದ್ರೂ ಕೂಡ ನೀವು ಅವ್ರನ್ನ ಬಂಧನ ಮಾಡಿ, ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿ, FIR ಮಾಡಿ ಜೈಲಿಗೆ ಕಳಿಸುವಂತವ್ರು. ನಿಮ್ಮ ಆಸ್ತಿಯನ್ನ ಘೋಷಣೆ ಮಾಡಿ, ನೀವೆಷ್ಟು ಆಸ್ತಿವಂತರಿದ್ದೀರಿ, ಸ್ಥಿತಿವಂತಿದ್ದೀರಿ ಘೋಷಣೆ ಮಾಡಿ. ಇನ್ಫ್ಯಾಕ್ಟ್ ಲೋಕಾಯುಕ್ತದಲ್ಲಿರುವಂತವ್ರು ಏನು ಸ್ಪೆಷಲ್ ಬಂದಂತ ಆಫೀಸರ್ಸ್ ಅಲ್ಲ, ಪೊಲೀಸ್ ಇಲಾಖೆಯಲ್ಲಿ ಇದ್ದಂತವ್ರೆ ಅಲ್ಲಿಗೆ ಬಂದು ಡೆಬ್ಯೂಟ್ ಆಗುವಂತದ್ದು. ಸೊ ಹಾಗಾಗಿ ಅದೇನು ತುಂಬಾ ವಿಶೇಷವಾಗಿ ನಾವು ಪರಿಗಣಿಸುವಂತದ್ದಲ್ಲ. ಅಲ್ಲಿರೋರೆಲ್ಲ 100% ಪ್ರಾಮಾಣಿಕರು ಅಂತ ಏನೋ ಹೇಳ್ಬೇಕಾಗಿಲ್ಲ. ಪ್ರಾಮಾಣಿಕರೇ ಇರ್ಲಿ, ನಾವ್ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರು, ನಮ್ ಎಷ್ಟು ಆಸ್ತಿ ಇದೆ ಅಂತ ಹೇಳ್ಬೇಕಾಗಿರುವಂತದ್ದು ಅವ್ರ ಜವಾಬ್ದಾರಿ ಇರ್ತದೆ. ಇದು KRS ಪಕ್ಷದ ಆಗ್ರಹ ಆಗಿತ್ತು. ಅವ್ರು ಏನ್ ಮಾಡ್ತಾ ಇದ್ರು? ಜನಜಾಗೃತಿ ಮೂಡಿಸ್ತಾ ಇದ್ರು.